ಅದು ಶಿಕ್ಷಣ ಸಚಿವರ ತವರು ಜಿಲ್ಲೆ. ಅವರದ್ದೇ ಜಿಲ್ಲೆನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು, ಪೋಷಕರು ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು ಶಿಕ್ಷಣ ಇಲಾಖೆಯ ವಿರುದ್ಧವೇ ರೋಷಾಗ್ನಿ ಹೊರಹಾಕಿದ್ದಾರೆ. ಶಿಕ್ಷಣ ಸಚಿವರ ವಿರುದ್ಧ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆ. ಶಿಕ್ಷಣ ಇಲಾಖೆ ವಿರುದ್ಧ ಮಕ್ಕಳ, ಪೋಷಕರ ಆಕ್ರೋಶ. ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಶಿವಮೊಗ್ಗದಲ್ಲೇ ಎಸ್ಡಿಎಂಸಿ ಸದಸ್ಯರು ಹಾಗೂ ಪೋಷಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ದುರ್ಗಿಗುಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ದೈಹಿಕ ಶಿಕ್ಷಕರನ್ನ ನೇಮಿಸುವಂತೆ ಆಗ್ರಹಿಸಿ ಪೋಷಕರು ಶಾಲೆ ಎದುರು ಹೋರಾಟ ಮಾಡುತ್ತಿದ್ದಾರೆ. ಬಡ ವರ್ಗದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಶಿಕ್ಷಣ ಇಲಾಖೆಗೆ ಈ ಸರ್ಕಾರಿ ಶಾಲೆಯಲ್ಲಿ ಸರಿಸುಮಾರು 970 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಕಳೆದ 1.5 ವರ್ಷಗಳಿಂದ ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆಯಿಂದ ವಂಚಿತರಾಗಿದ್ದಾರೆ. ಸ್ಥಳೀಯ ಬಿಇಒ, ಡಿಡಿಪಿಐ ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಗಮನಕ್ಕೆ ತಂದರೂ ಕೂಡ ಇಲ್ಲಿಯವರೆಗೂ ದೈಹಿಕ ಶಿಕ್ಷಕರ ನೇಮಕಾತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಆಕ್ರೋಶಗೊಂಡ ಪೋಷಕರು, ಎಸ್ಡಿಎಂಸಿ ಸದಸ್ಯರು ಶಿಕ್ಷಣ ಸಚಿವರ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಶಾಲೆಯಲ್ಲಿ 900ಕ್ಕೂ ಅಧಿಕ ಮಕ್ಕಳಿದ್ದು ಅವರಿಗೆ 3 ಜನ ದೈಹಿಕ ಶಿಕ್ಷಕರ ಅವಶ್ಯಕತೆ ಇದೆ. ಆದ್ರೆ ನಮ್ಮ ಶಾಲೆಗೆ ಇವಾಗ ಎಮರ್ಜೆನ್ಸಿಗಾಗಿ ಒಬ್ರನ್ನ ಕೊಡಿ 6 ದಿವಸಕ್ಕೆ ಅಂತ ಹೇಳ್ಬಿಟ್ಟು ಒಬ್ರನ್ನ ಕೊಡಿ ಅಂತ ಕೇಳ್ತಾ ಇದೀವಿ. ಆದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಿದೆ ಅಂದ್ರೆ ಬಾಯಿಗೆ ತುಪ್ಪ ಸೋರ ಅಂತ ಕೆಲಸ ಮಾಡಿದೆ. ನಿನ್ನೆ ನಾವು ಹೋಗಿ ಬಿಒ ಆಫೀಸಿಗೆ ಸರ್ 1.5 ವರ್ಷದಿಂದ ಲೆಟರ್ ಕೊಡ್ತಾ ಇದೀವಿ, ನೀವು ಸ್ಪಂದಿಸ್ತಾ ಇಲ್ಲ ಅಂತ ಕೇಳಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಕ್ಕೆ 3 ದಿವಸಕ್ಕೆ ಡೆಪ್ಯುಟೇಷನ್ ಹಾಕಿದ್ದಾರೆ. ನಮ್ಮ ಶಾಲೆಯಲ್ಲಿ ಸ್ಟೇಟ್ ಲೆವೆಲ್ ಹೋಗೋ ಅಂತ ಮಕ್ಕಳು ಇರೋದು, ಆದ್ರೆ ವಲಯ ಮಟ್ಟ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದೀವಿ ನಾವು. ಇನ್ನು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಶಾಲೆಗೆ ಉತ್ತಮ ಹೆಸರಿದೆ, ಉತ್ತಮ ದಾಖಲಾತಿ ಸಹ ಆಗಿದೆ. ಹೀಗಿರುವಾಗ ದೈಹಿಕ ಶಿಕ್ಷಕರನ್ನ ನೇಮಿಸಿಕೊಡಿ ಅಂತ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ರೆ ಎಸ್ಡಿಎಂಸಿಯಿಂದಲೇ ನೇಮಿಸಿಕೊಳ್ಳಿ ಅಂತಾರಂತೆ. ನಾವೇ ನೇಮಿಸಿಕೊಳ್ಳುವುದಾದ್ರೆ ಶಿಕ್ಷಣ ಇಲಾಖೆ ಯಾಕೆ ಬೇಕು ಅಂತ ಪೋಷಕರು, ಎಸ್ಡಿಎಂಸಿ ಸದಸ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರ ಶಾಲೆ ಅಂತ ಮಾತಾಡೋದಲ್ಲ, ಸುಮ್ನೆ ಮಾತಾಡೋದ? ಈಗ ಎಲ್ಲರೂ ಹೇಳ್ತಾರೆ ಟಿವಿಯಲ್ಲಿ ಎಲ್ಲ ಕಡೆನೂ, ಎಲ್ಲರೂ ಸರ್ಕಾರ ಶಾಲೆಗೆ ಸೇರ್ಸಿರಿ, ಸರ್ಕಾರದ ಮುಂದೆ ಬರಬೇಕು ಅಂತ. ಆ ರೀತಿ ಯಾರು ಸರ್ಕಾರದವ್ರು ನಡ್ಕೊಂತ ಇಲ್ಲ ಸರ್, ಹೇಳೋದಷ್ಟೇ, ಯಾರು ನಡ್ಕೊಂತ ಇಲ್ಲ. ಕೆಲಸ ಅಂತೂ ಯಾವ್ದು ಮಾಡ್ತಿಲ್ಲ, ಸುಮ್ನೆ ಮಾತಿಗೆ ಹೇಳ್ತಾರೆ. ಪ್ರೈವೇಟ್ ಸ್ಕೂಲೇ ಇವಾಗ ಎಲ್ಲ ಮುಂದಾಗಿರೋದು ಸರ್. ಕೆಲವು ಕಡೆ 125 ಜನ ಮಕ್ಕಳಿದ್ದಾರೆ ಅಷ್ಟೇ ಕೆಲವು ಸ್ಕೂಲ್ಗಳಲ್ಲಿ. ಅಂತ ಸ್ಕೂಲ್ಗಳಲ್ಲೆಲ್ಲ ಪಿಟಿ ಸರ್ ಇದ್ದಾರೆ, ಒಬ್ರು ಪಿಟಿ ಸರ್ ಇದೆ. ಇಲ್ಲಿ 900 ಚಿಲ್ಡ್ರೆ 1000 ಮಕ್ಕಳು ಇರ್ಬೇಕಾದ್ರೆ ಒಬ್ರು ಪಿಟಿ ಸರ್ ಇಲ್ಲ ಅಂದ್ರೆ ಯಾವ ರೀತಿ ಸರ್ ಇದು? ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗೆ ದೈಹಿಕ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಿಂದ ದೂರ ಉಳಿದಿರುವುದು ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ. ಅದು ಶಿಕ್ಷಣ ಸಚಿವರ ತವರು ಜಿಲ್ಲೆ. ಅವರದ್ದೇ ಜಿಲ್ಲೆನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು, ಪೋಷಕರು ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು ಶಿಕ್ಷಣ ಇಲಾಖೆಯ ವಿರುದ್ಧವೇ ರೋಷಾಗ್ನಿ ಹೊರಹಾಕಿದ್ದಾರೆ. ಶಿಕ್ಷಣ ಸಚಿವರ ವಿರುದ್ಧ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆ. ಶಿಕ್ಷಣ ಇಲಾಖೆ ವಿರುದ್ಧ ಮಕ್ಕಳ, ಪೋಷಕರ ಆಕ್ರೋಶ. ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಶಿವಮೊಗ್ಗದಲ್ಲೇ ಎಸ್ಡಿಎಂಸಿ ಸದಸ್ಯರು ಹಾಗೂ ಪೋಷಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ದುರ್ಗಿಗುಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ದೈಹಿಕ ಶಿಕ್ಷಕರನ್ನ ನೇಮಿಸುವಂತೆ ಆಗ್ರಹಿಸಿ ಪೋಷಕರು ಶಾಲೆ ಎದುರು ಹೋರಾಟ ಮಾಡುತ್ತಿದ್ದಾರೆ. ಬಡ ವರ್ಗದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಶಿಕ್ಷಣ ಇಲಾಖೆಗೆ ಈ ಸರ್ಕಾರಿ ಶಾಲೆಯಲ್ಲಿ ಸರಿಸುಮಾರು 970 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಕಳೆದ 1.5 ವರ್ಷಗಳಿಂದ ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆಯಿಂದ ವಂಚಿತರಾಗಿದ್ದಾರೆ. ಸ್ಥಳೀಯ ಬಿಇಒ, ಡಿಡಿಪಿಐ ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಗಮನಕ್ಕೆ ತಂದರೂ ಕೂಡ ಇಲ್ಲಿಯವರೆಗೂ ದೈಹಿಕ ಶಿಕ್ಷಕರ ನೇಮಕಾತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಆಕ್ರೋಶಗೊಂಡ ಪೋಷಕರು, ಎಸ್ಡಿಎಂಸಿ ಸದಸ್ಯರು ಶಿಕ್ಷಣ ಸಚಿವರ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಶಾಲೆಯಲ್ಲಿ 900ಕ್ಕೂ ಅಧಿಕ ಮಕ್ಕಳಿದ್ದು ಅವರಿಗೆ 3 ಜನ ದೈಹಿಕ ಶಿಕ್ಷಕರ ಅವಶ್ಯಕತೆ ಇದೆ. ಆದ್ರೆ ನಮ್ಮ ಶಾಲೆಗೆ ಇವಾಗ ಎಮರ್ಜೆನ್ಸಿಗಾಗಿ ಒಬ್ರನ್ನ ಕೊಡಿ 6 ದಿವಸಕ್ಕೆ ಅಂತ ಹೇಳ್ಬಿಟ್ಟು ಒಬ್ರನ್ನ ಕೊಡಿ ಅಂತ ಕೇಳ್ತಾ ಇದೀವಿ.
ಆದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಿದೆ ಅಂದ್ರೆ ಬಾಯಿಗೆ ತುಪ್ಪ ಸೋರ ಅಂತ ಕೆಲಸ ಮಾಡಿದೆ. ನಿನ್ನೆ ನಾವು ಹೋಗಿ BO ಆಫೀಸಿಗೆ ಸರ್ 1.5 ವರ್ಷದಿಂದ ಲೆಟರ್ ಕೊಡ್ತಾ ಇದೀವಿ, ನೀವು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕೇಳಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಕ್ಕೆ 3 ದಿವಸಕ್ಕೆ ಡೆಪ್ಯುಟೇಷನ್ ಹಾಕಿದ್ದಾರೆ. ನಮ್ಮ ಶಾಲೆಯಲ್ಲಿ ಸ್ಟೇಟ್ ಲೆವೆಲ್ ಹೋಗೋ ಅಂತ ಮಕ್ಕಳು ಇರೋದು, ಆದ್ರೆ ವಲಯ ಮಟ್ಟ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದೀವಿ ನಾವು. ಇನ್ನು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಶಾಲೆಗೆ ಉತ್ತಮ ಹೆಸರಿದೆ, ಉತ್ತಮ ದಾಖಲಾತಿ ಸಹ ಆಗಿದೆ. ಹೀಗಿರುವಾಗ ದೈಹಿಕ ಶಿಕ್ಷಕರನ್ನ ನೇಮಿಸಿಕೊಡಿ ಅಂತ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ರೆ ಎಸ್ಡಿಎಂಸಿಯಿಂದಲೇ ನೇಮಿಸಿಕೊಳ್ಳಿ ಅಂತಾರಂತೆ. ನಾವೇ ನೇಮಿಸಿಕೊಳ್ಳುವುದಾದ್ರೆ ಶಿಕ್ಷಣ ಇಲಾಖೆ ಯಾಕೆ ಬೇಕು ಅಂತ ಪೋಷಕರು, ಎಸ್ಡಿಎಂಸಿ ಸದಸ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರ ಶಾಲೆ ಅಂತ ಮಾತಾಡೋದಲ್ಲ ಸುಮ್ನೆ ಮಾತಾಡೋದ? ಈಗ ಎಲ್ಲರೂ ಹೇಳ್ತಾರೆ ಟಿವಿಯಲ್ಲಿ ಎಲ್ಲ ಕಡೆನೂ, ಎಲ್ಲರೂ ಸರ್ಕಾರ ಶಾಲೆಗೆ ಸೇರ್ಸಿರಿ, ಸರ್ಕಾರದ ಮುಂದೆ ಬರ್ಬೇಕು ಅಂತ. ಆ ರೀತಿ ಯಾರು ಸರ್ಕಾರದವ್ರು ನಡ್ಕೊಂತ ಇಲ್ಲ ಸರ್, ಹೇಳೋದಷ್ಟೇ, ಯಾರು ನಡ್ಕೊಂತ ಇಲ್ಲ. ಕೆಲಸ ಅಂತೂ ಯಾವ್ದು ಮಾಡ್ತಿಲ್ಲ, ಸುಮ್ನೆ ಮಾತಿಗೆ ಹೇಳ್ತಾರೆ. ಪ್ರೈವೇಟ್ ಸ್ಕೂಲೇ ಇವಾಗ ಎಲ್ಲ ಮುಂದಾಗಿರೋದು ಸರ್. ಕೆಲವು ಕಡೆ 125 ಜನ ಮಕ್ಕಳಿದ್ದಾರೆ ಅಷ್ಟೇ ಕೆಲವು ಸ್ಕೂಲ್ಗಳಲ್ಲಿ. ಅಂತ ಸ್ಕೂಲ್ಗಳಲ್ಲೆಲ್ಲ PT ಸರ್ ಇದ್ದಾರೆ, ಒಬ್ರು PT ಸರ್ ಇದೆ. ಇಲ್ಲಿ 900 ಚಿಲ್ಡ್ರೆ 1000 ಮಕ್ಕಳು ಇರ್ಬೇಕಾದ್ರೆ ಒಬ್ರು PT ಸರ್ ಇಲ್ಲ ಅಂದ್ರೆ ಯಾವ ರೀತಿ ಸರ್ ಇದು? ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗೆ ದೈಹಿಕ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಿಂದ ದೂರ ಉಳಿದಿರುವುದು ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ. ಅದು ಶಿಕ್ಷಣ ಸಚಿವರ ತವರು ಜಿಲ್ಲೆ. ಅವರದ್ದೇ ಜಿಲ್ಲೆನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು, ಪೋಷಕರು ಸೇರಿದಂತೆ SDMC ಸದಸ್ಯರು ಶಿಕ್ಷಣ ಇಲಾಖೆಯ ವಿರುದ್ಧವೇ ರೋಷಾಗ್ನಿ ಹೊರಹಾಕಿದ್ದಾರೆ. ಶಿಕ್ಷಣ ಸಚಿವರ ವಿರುದ್ಧ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆ. ಶಿಕ್ಷಣ ಇಲಾಖೆ ವಿರುದ್ಧ ಮಕ್ಕಳ ಪೋಷಕರ ಆಕ್ರೋಶ. ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಶಿವಮೊಗ್ಗದಲ್ಲೇ SDMC ಸದಸ್ಯರು ಹಾಗೂ ಪೋಷಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ದುರ್ಗಿಗುಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ದೈಹಿಕ ಶಿಕ್ಷಕರನ್ನ ನೇಮಿಸುವಂತೆ ಆಗ್ರಹಿಸಿ ಪೋಷಕರು ಶಾಲೆ ಎದುರು ಹೋರಾಟ ಮಾಡುತ್ತಿದ್ದಾರೆ. ಬಡ ವರ್ಗದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಶಿಕ್ಷಣ ಇಲಾಖೆಗೆ ಈ ಸರ್ಕಾರಿ ಶಾಲೆಯಲ್ಲಿ ಸರಿಸುಮಾರು 970 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಕಳೆದ 1.5 ವರ್ಷಗಳಿಂದ ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆಯಿಂದ ವಂಚಿತರಾಗಿದ್ದಾರೆ. ಸ್ಥಳೀಯ BEO, DDPI ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಗಮನಕ್ಕೆ ತಂದರೂ ಕೂಡ ಇಲ್ಲಿಯವರೆಗೂ ದೈಹಿಕ ಶಿಕ್ಷಕರ ನೇಮಕಾತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಆಕ್ರೋಶಗೊಂಡ ಪೋಷಕರು, SDMC ಸದಸ್ಯರು ಶಿಕ್ಷಣ ಸಚಿವರ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಶಾಲೆಯಲ್ಲಿ 900ಕ್ಕೂ ಅಧಿಕ ಮಕ್ಕಳಿದ್ದು ಅವರಿಗೆ 3 ಜನ ದೈಹಿಕ ಶಿಕ್ಷಕರ ಅವಶ್ಯಕತೆ ಇದೆ. ಆದ್ರೆ ನಮ್ಮ ಶಾಲೆಗೆ ಇವಾಗ ಎಮರ್ಜೆನ್ಸಿಗಾಗಿ ಒಬ್ರನ್ನ ಕೊಡಿ 6 ದಿವಸಕ್ಕೆ ಅಂತ ಹೇಳ್ಬಿಟ್ಟು ಒಬ್ರನ್ನ ಕೊಡಿ ಅಂತ ಕೇಳ್ತಾ ಇದೀವಿ. ಆದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಿದೆ ಅಂದ್ರೆ ಬಾಯಿಗೆ ತುಪ್ಪ ಸೋರ ಅಂತ ಕೆಲಸ ಮಾಡಿದೆ. ನಿನ್ನೆ ನಾವು ಹೋಗಿ BO ಆಫೀಸಿಗೆ ಸರ್ 1.5 ವರ್ಷದಿಂದ ಲೆಟರ್ ಕೊಡ್ತಾ ಇದೀವಿ, ನೀವು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕೇಳಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಕ್ಕೆ 3 ದಿವಸಕ್ಕೆ ಡೆಪ್ಯುಟೇಷನ್ ಹಾಕಿದ್ದಾರೆ. ನಮ್ಮ ಶಾಲೆಯಲ್ಲಿ ಸ್ಟೇಟ್ ಲೆವೆಲ್ ಹೋಗೋ ಅಂತ ಮಕ್ಕಳು ಇರೋದು, ಆದ್ರೆ ವಲಯ ಮಟ್ಟ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದೀವಿ ನಾವು. ಇನ್ನು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಶಾಲೆಗೆ ಉತ್ತಮ ಹೆಸರಿದೆ, ಉತ್ತಮ ದಾಖಲಾತಿ ಸಹ ಆಗಿದೆ. ಹೀಗಿರುವಾಗ ದೈಹಿಕ ಶಿಕ್ಷಕರನ್ನ ನೇಮಿಸಿಕೊಡಿ ಅಂತ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ರೆ SDMCಯಿಂದಲೇ ನೇಮಿಸಿಕೊಳ್ಳಿ ಅಂತಾರಂತೆ. ನಾವೇ ನೇಮಿಸಿಕೊಳ್ಳುವುದಾದ್ರೆ ಶಿಕ್ಷಣ ಇಲಾಖೆ ಯಾಕೆ ಬೇಕು ಅಂತ ಪೋಷಕರು, SDMC ಸದಸ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರ ಶಾಲೆ ಅಂತ ಮಾತಾಡೋದಲ್ಲ ಸುಮ್ನೆ ಮಾತಾಡೋದ? ಈಗ ಎಲ್ಲರೂ ಹೇಳ್ತಾರೆ ಟಿವಿಯಲ್ಲಿ ಎಲ್ಲ ಕಡೆನೂ, ಎಲ್ಲರೂ ಸರ್ಕಾರ ಶಾಲೆಗೆ ಸೇರ್ಸಿರಿ, ಸರ್ಕಾರದ ಮುಂದೆ ಬರ್ಬೇಕು ಅಂತ. ಆ ರೀತಿ ಯಾರು ಸರ್ಕಾರದವ್ರು ನಡ್ಕೊಂತ ಇಲ್ಲ ಸರ್, ಹೇಳೋದಷ್ಟೇ, ಯಾರು ನಡ್ಕೊಂತ ಇಲ್ಲ. ಕೆಲಸ ಅಂತೂ ಯಾವ್ದು ಮಾಡ್ತಿಲ್ಲ, ಸುಮ್ನೆ ಮಾತಿಗೆ ಹೇಳ್ತಾರೆ. ಪ್ರೈವೇಟ್ ಸ್ಕೂಲೇ ಇವಾಗ ಎಲ್ಲ ಮುಂದಾಗಿರೋದು ಸರ್. ಕೆಲವು ಕಡೆ 125 ಜನ ಮಕ್ಕಳಿದ್ದಾರೆ ಅಷ್ಟೇ ಕೆಲವು ಸ್ಕೂಲ್ಗಳಲ್ಲಿ. ಅಂತ ಸ್ಕೂಲ್ಗಳಲ್ಲೆಲ್ಲ PT ಸರ್ ಇದ್ದಾರೆ, ಒಬ್ರು PT ಸರ್ ಇದೆ. ಇಲ್ಲಿ 900 ಚಿಲ್ಡ್ರೆ 1000 ಮಕ್ಕಳು ಇರ್ಬೇಕಾದ್ರೆ ಒಬ್ರು PT ಸರ್ ಇಲ್ಲ ಅಂದ್ರೆ ಯಾವ ರೀತಿ ಸರ್ ಇದು? ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗೆ ದೈಹಿಕ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಿಂದ ದೂರ ಉಳಿದಿರುವುದು ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ.